ಪೂಜ್ಯ ಕರ್ಮ ವೇಳೆಯಾಯ್ತು ಪುರುಷೋತ್ತಮ, ಪೂರ್ವದಲ್ಲಿ ಸೂರ್ಯೋದಯ ಶ್ರೀರಾಮ. ಪೂಜ್ಯ ಕರ್ಮ ವೇಳೆಯಾಯ್ತು ಪುರುಷೋತ್ತಮ, ಎದ್ದೇಳು ರಘುಶ್ರೇಷ್ಠನೇ ರಾಮಚಂದ್ರ, ಆಂಜನೇಯನ ಆಪ್ತ ಶ್ರೀರಾಮ. ಏಕಂದ ನಮಸ್ಕರಿಸಬೇಡ, ಆ ಶೂದ್ರನಿಗೆ ನಮಸ್ಕರಿಸಬೇಡ. ಆಯ್ತು ಅಪ್ಪ, ಹೂ ಆದರೂ ತೆಗೆಯುತ್ತೇನೆ. ಅಪ್ಪ ಕಂದ 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 ಕಂದಯ್ಯ, ಓ ನನ್ನ ಕಂದ, ಹೇಗೆ ಸಹಿಸಲಯ್ಯ ನನ್ನ ಎದೆಯ ಬೆಂಕಿಯನ್ನು, ನಿನ್ನ ಅಗಲಿಕೆಯನ್ನು. ಕಣ್ಣಿಗೆ ಬೆಳಕಾಗಿದ್ದೇನೆ, ಬದುಕಿಗೆ ಉಸಿರಾಗಿದ್ದೇನೆ. ನನ್ನ ಮುದಿತನಕ್ಕೊಂದು ಉರುಗೋಲಾಗಿದ್ದೆಲ್ಲ ಮಗನೇ, ಉರುಗೋಲಾಗಿದ್ದೆ. ನೀನೇ ಇಲ್ಲ ಅಂದ ಮೇಲೆ ಏನೂ ಇಲ್ಲವಾಗಿ ಈ ಜಗತ್ತೆಂಬ ಸ್ಮಶಾನದಲ್ಲಿ ಕೇವಲ ನಡೆದಾಡುವ ಶವವಾಗಿದ್ದೇನೆ. ನಾನು ಕೇವಲ ನಡೆದಾಡುವ ಶವವಾಗಿದ್ದೇನೆ. ಯಾವ ಜನ್ಮದ ಪಾಪಕರ್ಮವೋ ಏನೋ ಆಗಿಲ್ಲವಾದರೆ ಮುಪ್ಪಿನ ವೇಳೆ ಒಬ್ಬನೇ ಒಬ್ಬ ಮಗನನ್ನು ಹೀಗೆ ಕಣ್ಣೆದುರೆ ಹಾವು ಕಚ್ಚಿ ಸಾಯುವಂತಾದರೆ ಈ ಪುಣ್ಯ ಯುಗದಲ್ಲಿ ಇನ್ನು ಯೌವನಕ್ಕೆ ಕಾಲಿಡದವ, ಪಿತೃ ಕಾರ್ಯಗಳನ್ನು ಮಾಡದವ, ಪಾಪ ಒಂದನ್ನು ಅರಿದವ ಈ ನನ್ನ ಕಂದ ಏಕೆ ಈ ರಾಮರಾಜನು ಬಿಟ್ಟು ಯಮರಾಜಕ್ಕೆ ಹೋದ? ಏಕೆ ಈ ರಾಮರಾಜನು ಬಿಟ್ಟು ಯಮರಾಜಕ್ಕೆ ಹೋದ? ಕಂದ, ಕಂದಯ್ಯ, ಕಂದಮ್ಮ, ಹೇಳುವೆಯೋ ಬೆಳದಿಂಗಳ ರಾತ್ರಿಯೇ. ರವಿಕುಲದ ರಾಜ, ಶ್ರೇಷ್ಠ ರಾಜಧಾನಿಯಾಗಿದ್ದ ಧರ್ಮ ಸ್ವರೂಪ